ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲಲ್ಲಿ ನಿಮಗೆ 10th ಬೇಕಾಗಿರುವ ಎಲ್ಲ ವೀಡಿಯೋಸ್ ಸಹ ಅವೈಲೇಬಲ್ ಇದೆ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಾನಿವಾಗ ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜನ್ನು ಬಿಡ್ತಾಯಿದ್ದೀನಿ. ಸೊ ಈ ಪಾಸಿಂಗ್ ಪ್ಯಾಕೇಜ್ ಓದ್ಕೊಂಡ್ರೆ ಸಾಕು, ನೀವು 30+ ಸ್ಕೋರ್ ಮಾಡ್ಬೋದು. ಸೊ ಆರಾಮಾಗಿ ಎಕ್ಸಾಮಲ್ಲಿ ಬರೀರಿ. ಇವತ್ತೇನು ಬಿಡ್ತಾಯಿದ್ದೀನಿ, ಈ ಒಂದು ಕ್ವಶನ್ಸೇ ನಾಳೆ ಎಕ್ಸಾಮಲ್ಲಿ ಬರುತ್ತೆ. ಸೊ ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ಎಲ್ಲ ಕ್ವಶನ್ ಕಡೆಯೂ ಗಮನ ಇರಲೇಬೇಕು. ಸೊ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಆನ್ಸರ್ಸನ್ನೇ ಓದ್ಕೊಳ್ಳಿ, ಯಾಕಂದರೆ ಇದೆಲ್ಲ ಶಾರ್ಟ್ ಆನ್ಸರ್ಸ್ ಇದೆ. ಹಾಗೆ ನೀವೀಗ ಆಲ್ರೆಡಿ ನಾನು ಓದಿದ್ದೀನಿ ಸ್ವಲ್ಪ ಬರುತ್ತೆ ಅನ್ನೋದಾದರೆ ನಿಮ್ಮ ಒಂದು ಆನ್ಸರ್ಸನ್ನೇ ಕಂಟಿನ್ಯೂ ಮಾಡಿ. ಹೊಸದಾಗಿ ಈ ಆನ್ಸರ್ಸನ್ನು ಓದ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಓದ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಿ ನೀವು ಓದಿರೋದು ಸಹ ಮರ್ತೋಗುತ್ತೆ. ಮೊದಲಿಗೆ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ. ಅದಕ್ಕೆ ಇನ್ನೊಂದು ರೀತಿ ಪ್ರಶ್ನೆನೂ ಕೇಳ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ 2 ಪ್ರಶ್ನೆಗಳಿಗೂ ಉತ್ತರ ಇದೇ ಆಗಿರುತ್ತೆ. ಸೊ ಈ ಒಂದು ಪಾಯಿಂಟ್ಸನ್ನು ನೋಡ್ತಾ ಇದ್ದೀರಾ. ಶಿಕ್ಷಣ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದ್ಯಾರ್ಥಿ ವೇತನ. ಸೊ ಇದೆಲ್ಲ ಒಂದು ಪಾಯಿಂಟ್ಸ್ ಆಗುತ್ತೆ. ಹಾಗೆ ನೆಕ್ಸ್ಟು ಪಕ್ಕದಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ತಿಳಿಸಿ. ಸೊ ಮಂದಗಾಮಿಗಳ ಪಾತ್ರವನ್ನು ನೀವು ಕೆಳಗಡೆ ನೋಡ್ತಾ ಇದ್ದೀರಾ. ಸೊ ಇದೆಲ್ಲದವನ್ನು ನೋಡಿ. ಸೊ ಇದೇ ರೀತಿಯ ಎಲ್ಲ ವೀಡಿಯೋಸು ಸಹ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಾನಲ್ ಮಿಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಕೆಳಗಡೆ ಸಂಗೊಳ್ಳಿ ರಾಯಣ್ಣ ಅವರ ಪಾತ್ರವನ್ನು. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ, ಸ್ವಾತಂತ್ರ್ಯ ಹೋರಾಟದಲ್ಲಿ ದೋಂಡಿಯ ವಾಘನ ಪಾತ್ರ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಏನು, ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ. ಸೊ ಸುಭಾಷ್ ಚಂದ್ರ ಆಗಿರ್ಬೋದು, ಗಾಂಧಿ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಈ ಒಂದು 3 ವ್ಯಕ್ತಿಗಳ ಒಂದು ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಜವಾಹರ್ಲಾಲ್ ನೆಹರು ಅವ್ರದ್ದು ಸಹ ಅಷ್ಟೇ. ಸೊ ಇಲ್ಲಿ ಕೆಳಗಡೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ನೋಡ್ತಾ ಇದ್ದೀರಾ. ಸೊ ನೋಡಿ, ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಜಾತಿ ವ್ಯವಸ್ಥೆ ವಿನಾಶಕ್ಕೆ ಹೋರಾಟ, ಮಹಾಡ್ ಮತ್ತು ಕಾಲಾರಾಮ್ ಚಳುವಳಿಗಳು, ಜನತಾ ಮುಖನಾಯಕ ಪತ್ರಿಕೆಗಳು, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು, ಭಾರತ ಪ್ರಥಮ ಕಾನೂನು ಮಂತ್ರಿಯಾದರು, ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಕಾನೂನಿನ ರಕ್ಷಣೆ, ಕೃಷಿ ಕಾರ್ಮಿಕರ ಏಳಿಗೆಗಾಗಿ ದುಡಿದರು. ಸೊ ಈ ರೀತಿಯ ಒಂದು ಪಾಯಿಂಟ್ಸನ್ನು ನೀವು ಅವರಿಗೆ ಸಂಬಂಧಿಸಿದಂತೆ ಬರೀಬೇಕಾಗುತ್ತೆ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಸೊ ಲಿಂಗತ್ವ ಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಕೆಳಗಡೆ ನೋಡ್ತಾ ಇದ್ದೀರಾ, ಈ ಎಲ್ಲ ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಭ್ರಷ್ಟಾಚಾರದ ಬಗ್ಗೆ ಹಾಗೆ ಅನಕ್ಷರತೆ ಹೋಗಲಾಡಿಸಲು ಕೈಗೊಂಡ ಕ್ರಮಗಳೇನು. ಸೊ ಅನಕ್ಷರತೆ ಹೋಗಲಾಡಿಸಲು ಮತ್ತು ಸಾಕ್ಷರತೆಯನ್ನು ವೃದ್ಧಿಪಡಿಸಲು ಅಂತ 2 ಪ್ರಶ್ನೆ ಕೇಳಿದರೂ ಸಹ ನೀವು ಒಂದೇ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಉತ್ತರವನ್ನು ನೋಡ್ತಾ ಇದ್ದೀರಾ ನೀವು, ಒಂದು ಸಾರಿ ಬರಿತೀನಿ ನೋಡಿ. ಸೊ ಈ ಒಂದು ಸಾಕ್ಷರತೆ ಅಂತ ಪ್ರಶ್ನೆ, ವೃದ್ಧಿಸಲು ಅಂತ ಪ್ರಶ್ನೆ ಕೇಳಿದರೂ ಸಹ ಇದೇ ಆನ್ಸರ್ ಆಗಿರುತ್ತೆ. ಅನಕ್ಷರತೆ ಹೋಗಲಾಡಿಸಲು ಅಂದರೂ ಸಹ ಇದೇ ಆನ್ಸರ್ ಆಗಿರುತ್ತೆ. ಸೊ 2ಕ್ಕೂ ಗಮನ ಇಟ್ಕೊಂಡು ಕೇಳಿಸ್ಕೊಂಡಿರಿ. ಸೊ ಇವಾಗ ಹೇಳಿದ್ದೀನಿ, ನಾಳೆ ಆ ಪ್ರಶ್ನೆ ಬಂದರೆ ನೀವು ಬರೀಲೇಬೇಕು ನಾನು ಹೇಳಿರೋ ಆನ್ಸರನ್ನು. ಹಾಗೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. ಸೊ ಇಲ್ಲೆಲ್ಲ ಎಲ್ಲ ಪಾಯಿಂಟ್ಸ್ಗಳಿದೆ. ಸೊ ಪೂರ್ತಿಯಾಗಿ ಓದ್ಕೊಳ್ಳಿ. ಸೊ ಇದು 4 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಯಾಗಿದೆ. ಮೇಲೇ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದರು ನಿಮಗೆ 4 ಅಂಕದ ಪ್ರಶ್ನೆಗಳು ಅಂತ. ಹಾಗೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳೇನಾಗುತ್ತೆ ಅಂತ, ತಡೆಗಟ್ಟುವ ವಿಧಾನಗಳು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ. ಸೊ ಇದು ಏನೇನು ಸುಧಾರಣಾ ಕಾರ್ಯಗಳನ್ನು ಮಾಡಿದೆ, ಈ ಎಲ್ಲ ಸಮಾಜಗಳು ಬಂದರೂ ಸಹ ಒಂದೇ ರೀತಿಯ ಆನ್ಸರನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ಪಾಯಿಂಟ್ಸ್ ಹಾಕಿ ಬರೆದ್ರೆ ನಿಮಗೆ ಯಾವ ಸಮಾಜಕ್ಕೆ ಬಂದ್ರೂ ಆರಾಮಾಗಿ 4 ಮಾರ್ಕ್ಸನ್ನು ಗಳಿಸ್ಬೋದು. ಸೊ ಎಲ್ಲ ಪ್ರಶ್ನೆಗಳನ್ನು ನೋಡಿ.
ಹಾಗೆ 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು ಕೇಳಿದ್ದಾರೆ. ಸೊ ಇದು 3 ಮಾರ್ಕ್ಸ್ಗೆ ಬಂದಿರುವಂಥ ಪ್ರಶ್ನೆಯಾಗಿದೆ. 3 ಅಂಕದ ಪ್ರಶ್ನೆಗಳು ಕೆಳಗಡೆ ನೋಡ್ತಾ ಇದ್ದೀರಾ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ಗಮನದಲ್ಲಿಟ್ಕೊಂಡು ಓದ್ಕೊಳ್ಳಿ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಬ್ಯಾಂಕಿನ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಕಾರ್ಯವನ್ನು ನೋಡ್ತಾ ಇದ್ದೀರಾ. ಸೊ ಈ ಕಾರ್ಯಗಳನ್ನು ನೀವು ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೋಬೇಕು. ಯಾಕಂದರೆ ನಿಮಗೆ 3 ಮಾರ್ಕ್ಸಲ್ಲಿ ಲಾಸ್ಟ್ ಬರುವಂಥ ಪ್ರಶ್ನೆಯೇ ಇದಾಗಿರುತ್ತೆ ಬ್ಯಾಂಕಿನ ಬಗ್ಗೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೀರಿ. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ಸಹ ನೋಡ್ತಾ ಇದ್ದೀರಾ. ಸೊ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟು. ಸೊ ಪಾಸಿಂಗ್ ಪ್ಯಾಕೇಜ್ಗೆ ಓದ್ಕೊಳ್ತಿರೋದ್ರಿಂದ ನೀವೆಲ್ಲವನ್ನು ಓದ್ಕೊಳ್ಬೇಕಾಗುತ್ತೆ. ಹಾಗೆ ಕೊನೆಯಲ್ಲಿ ನಿಮಗೆ ಮ್ಯಾಪ್ ಇದೆ. ಸೊ ಮ್ಯಾಪು ಅವರೇ ಕೊಟ್ಟಿರ್ತಾರೆ, ನೀವು ಪ್ಲೇಸಸ್ನ ಮಾತ್ರ ಗುರುತಿಸ್ಬೇಕಾಗುತ್ತೆ. ಸೊ ಇಲ್ಲಿ ಇಷ್ಟು ಪ್ಲೇಸಸ್ ಇದೆ, ಇಷ್ಟನ್ನು ಕಲೀರಿ. ಹಾಗೆ ಕೆಳಗಡೆ ನೋಡ್ತಾ ಇದ್ದೀರಾ. ಸೊ ಈ ಎಲ್ಲ ಪ್ಲೇಸಸನ್ನು ಕಲಿತ್ರೆ ನಿಮಗೆ ಈಸಿಯಾಗಿ ಆರಾಮಾಗಿ ಮಾರ್ಕ್ಸ್ ತೆಗಿಯೋಕ್ಕಾಗುತ್ತೆ. ಸೊ ಇಲ್ಲಿ ಏನೇನು ತುಂಬ ಇಂಪಾರ್ಟೆಂಟ್ ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಸೊ ನಕ್ಷೆಯ ಸ್ಥಳಗಳು ಇಷ್ಟನ್ನು ನೀವು ಗುರ್ತಿಸೋಕ್ಕಾದರೆ ಗುರ್ತಿಸಿ. ಸೊ ನೆಕ್ಸ್ಟು ಕೆಳಗಡೆ ನೋಡ್ತಿದ್ದಂಗೆ 1 ಅಂಕದ ಪ್ರಶ್ನೆಗಳನ್ನು ಯಾವ ಒಂದು ಅಧ್ಯಾಯಗಳಿಂದ ಓದ್ಕೊಳ್ಬೇಕು ಅನ್ನೋದು, ಹಾಗೆ 2 ಅಂಕದ ಪ್ರಶ್ನೆಗಳ ಪಟ್ಟಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಕಡ್ಡಾಯವಾಗಿ ಓದ್ಕೊಳ್ಳೇಬೇಕು. ಹಾಗೆ 3 ಅಂಕದ ಪ್ರಶ್ನೆಗಳ ಪಟ್ಟಿ, ಹಾಗೆ 4 ಅಂಕದ ಪ್ರಶ್ನೆಗಳ ಪಟ್ಟಿ. ಸೊ ಇದೆಲ್ಲವನ್ನು ಒಂದು ಸಾರಿ ಓದ್ಕೊಳ್ಳಿ. ಎಲ್ಲವನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಯಾಕಂದರೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ನಿಮಗೆ ಎಲ್ಲನೂ ಗೊತ್ತಿರಲೇಬೇಕು. ಇದೊಂದು ಸಾರಿನೇ ನೀವು ಸೋಷಲ್ ಸೈನ್ಸನ್ನು ಓದೋದು. ನೆಕ್ಸ್ಟು ಬೇರೆಯೇ ಇರುತ್ತೆ ಫಸ್ಟ್ PUCಗೆ ಹೋದ ತಕ್ಷಣ. ಸೊ ಇವತ್ತೊಂದು ದಿನ ಕೂತ್ಕೊಂಡು ಚೆನ್ನಾಗಿ ಓದ್ಕೊಂಡು ನಾಳೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.